ಎಲ್ಲರಿಗೂ ನಮಸ್ಕಾರ. ಭೈರವಿ ಅನ್ನೋರೆ, ನೀವು ಈ ಎಪಿಸೋಡ್ನ ನೋಡಿದ ಮೇಲೆ ಕೇಳ್ತಾ ಇದ್ದೀರಾ, ನಾನು 7th ಸ್ಟ್ಯಾಂಡರ್ಡ್ವರೆಗೂ ಓದಿದ್ದೀನಿ, ಮುಂದೆ ಏನು ಮಾಡಬೇಕು ಸ್ವಲ್ಪ ಗೈಡ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನಿಮಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಈಗ ಇಂಗ್ಲೀಷನ್ನು ಸುಲಭವಾಗಿ ಕಲಿಬೇಕು ಅಂತಂದರೆ ನೀವು ಮೊದಲು ಸ್ವರ ಮತ್ತು ವ್ಯಂಜನಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಕಲಿಬೇಕು. ಇದನ್ನು ನಾನು ಈಗಾಗಲೇ ಬಹಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಕನ್ನಡ ಮತ್ತು ಇಂಗ್ಲೀಷ್ ಬಗ್ಗೆ. ಈ ವಿಡಿಯೋದಲ್ಲಿ ಕನ್ನಡದ ಅಕ್ಷರಗಳನ್ನು ನೀವು ಮೊದಲು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಕಲ್ತ್ಕೋಬೇಕು. ಇದು ಸ್ವರಗಳು, ಇವು ವ್ಯಂಜನಗಳು. ಇದೆರಡೂ ಬೇರೆ ಬೇರೆ ಮಾಡಿದ್ದೀನಿ, ನಾನು ಮೊದಲು ಮಾಡಿದ್ದಿದ್ದು ವಿಡಿಯೋನ. ಆದರೆ ಈಗ ಸ್ವರಗಳು ಮತ್ತು ವ್ಯಂಜನಗಳು ಎರಡೂ ಸೇರಿ ಒಂದು ವಿಡಿಯೋ ಮಾಡಿದ್ದೀನಿ. ಈಗ ರೀಸೆಂಟಾಗಿ ಇದನ್ನು ಅಪ್ಲೋಡ್ ಮಾಡಿದ್ದೀನಿ. ಮೊದಲನೇದಾಗಿ ನೀವು ಇದರಲ್ಲಿ ಸ್ವರಗಳು ಮತ್ತು ವ್ಯಂಜನಗಳಿದೆ, ಇದನ್ನು ಸರಿಯಾಗಿ ಕಲ್ತ್ಕೋಬೇಕು. ಇದು ಮತ್ತು ಇದನ್ನು ಕಲ್ತ್ಕೊಂಡ ನಂತರ ಕನ್ನಡದ ಕಾಗುಣಿತವನ್ನು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದು ಸಹ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಕಾಗುಣಿತಗಳನ್ನು ನಾನು ಕ ಇಂದ ಕ್ಷವರೆಗೂ ಅಪ್ಲೋಡ್ ಮಾಡಿದ್ದೀನಿ. ನಂತರ ಪುಟ್ಟ ಪುಟ್ಟ ಪದಗಳು ನಾನು, ನನಗೆ, ನನ್ನದು, ಈ ಥರದನ್ನೆಲ್ಲ ಇಂಗ್ಲೀಷ್ನಲ್ಲಿ ಹೇಗೆ ಏನಂತ ಹೇಳ್ತಾರೆ ಅನ್ನೋದನ್ನು ಇದನ್ನೆಲ್ಲ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ನಂತರ ಏನು, ಯಾವಾಗ ಅನ್ನೋದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಅವುಗಳನ್ನು ಕಲ್ತ್ಕೋಬೇಕು. ನಂತರ ಇಂಗ್ಲೀಷ್ ಪದಗಳ ಉಚ್ಚಾರಣೆಗಳನ್ನು ನೀವು ಕಲಿಬೇಕು. ನಂತರ ಕನ್ನಡದ ಪದಗಳಿಗೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಹಾಗೆ ಅವುಗಳ ಸ್ಪೆಲ್ಲಿಂಗ್ಸ್, ಇದನ್ನೆಲ್ಲ ಕಲಿಬೇಕಾಗುತ್ತೆ. ಎಲ್ಲ ದಿನಬಳಕೆ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಥವಾ ಹೇಗೆ ಓದೋದು, ಅವುಗಳ ಸ್ಪೆಲ್ಲಿಂಗ್ಸ್, ಇವುಗಳೆಲ್ಲದರ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಅವುಗಳೆಲ್ಲ ನೋಡಿ. ಈ ತರಹದ ಪದಗಳು ನೋಡಿ, ಇದು ಕನ್ನಡದ ಪದ, ಅದಕ್ಕೆ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತ, ಹಾಗೆ ಅದನ್ನು ಇಂಗ್ಲೀಷಲ್ಲಿ ಹೇಗೆ ಬರೆಯೋದು ಅಂತ, ಈ ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ. ನಂತರ ಕಾಲಗಳು, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಅಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ, ಈ ಪದಗಳನ್ನು ಕಲಿಬೇಕಾಗುತ್ತೆ. ಹಾಗೆ ನಿಧಾನವಾಗಿ ನೋಡಿ, ಕನ್ನಡದ ಪದಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತ ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಇದೆಲ್ಲವನ್ನು ಮಾಡಿದ್ದೇನೆ. ಅದೆಲ್ಲ ಕಲಿತ್ರೆ ನೀವು ನಂತರ ಇಂಗ್ಲೀಷ್ನಲ್ಲಿ ಪುಟ್ಟ ಪುಟ್ಟ ವಾಕ್ಯಗಳನ್ನು, ಚಿಕ್ಕ ಚಿಕ್ಕ ವಾಕ್ಯಗಳನ್ನು ಮಾಡೋದನ್ನು ಕಲಿಬಹುದು. ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲದೆ ನಿಮಗೆ ಹಿಂದಿ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದೆ, ಅದು ಕೂಡ ಬೇಸಿಕ್ ಕೆಲವು ಎಪಿಸೋಡ್ಗಳನ್ನು ಮಾಡಿದ್ದೀನಿ. ಇಷ್ಟು ಹೊತ್ತು ತೋರಿಸಿದ ಎಲ್ಲ ವಿಡಿಯೋಗಳು ನೋಡಿ, ಅವನ್ನು ಡಿಸ್ಕ್ರಿಪ್ಷನಲ್ಲಿ ನೋಡಿ. ಭೈರವಿಯವರೇ, ಡಿಸ್ಕ್ರಿಪ್ಷನಲ್ಲಿ ನೋಡೋದು ಹೇಗೆ ಅಂತಂದರೆ, ಈಗ ನೋಡಿ ಇಲ್ಲಿ ವಿಡಿಯೋ ಇರುತ್ತಲ್ಲ, ಅದು ಕೆಳಗೆ ಟೈಟಲ್ ಬರೆದಿರ್ತೀವಿ, ಇಲ್ಲಿ ವ್ಯೂಸ್ ಅಂತ ಇರುತ್ತಲ್ಲ, ಮೋರ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಡಿಸ್ಕ್ರಿಪ್ಷನ್ ಬರುತ್ತೆ. ಆವಾಗ ಅದರಲ್ಲಿ ಇಲ್ಲಿ ವೀಡಿಯೋಸ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಇಲ್ಲಿ 6 ಪ್ಲೇಲಿಸ್ಟ್ಗಳಿದೆ ನಂದು. ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸಸ್, ಲರ್ನ್ ಕನ್ನಡ ಥ್ರೂ ಹಿಂದಿ, ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಕನ್ನಡ ಮಾರಲ್ ಸ್ಟೋರಿ, DIY ಯೂಸಿಂಗ್ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್. ನೋಡಿ, ಲರ್ನ್ ಕನ್ನಡ ಥ್ರೂ ಇಂಗ್ಲೀಷ್, ಹಾಗೆ ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡ. ಈಗ ನಿಮಗೆ ಬೇಕಾಗಿರೋದು ಲರ್ನ್ ಇಂಗ್ಲೀಷ್ ಥ್ರೂ ಕನ್ನಡದ ಎಲ್ಲ ಎಪಿಸೋಡ್ಗಳನ್ನು ನೋಡಿ. ನೀವು ಅದನ್ನು ನೋಡಿದ ಕೂಡಲೇ ನಿಮಗೆ ಅವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಖಂಡಿತ ಸುಲಭ ಆಗುತ್ತೆ.
ಒಟ್ಟಿನಲ್ಲಿ ಹೇಳೋದು ಅಂತಂದರೆ ಭೈರವಿಯವರೇ, ನೀವು ಇಂಗ್ಲೀಷ್ ಕಲಿಬೇಕು ಅಂತಂದರೆ ಮೊದಲನೇದಾಗಿ ನೀವು ಅಕ್ಷರಗಳನ್ನು ಮತ್ತು ಕಾಗುಣಿತಗಳನ್ನು ಇಂಗ್ಲೀಷ್ನಲ್ಲಿ ಬರೆಯೋದನ್ನು ಕಲಿತ್ರೆ ನಿಮಗೆ ಆಗ ಇಂಗ್ಲೀಷು ತುಂಬ ಸುಲಭವಾಗಿ ಬರುತ್ತೆ. ನಾನು ಈಗಾಗಲೇ ಸುಮಾರು 150ಕ್ಕಿಂತ ಹೆಚ್ಚು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ನೋಡಿ. ಈ ವಿಡಿಯೋದಿಂದ ನಿಮಗೆ ಮತ್ತು ನಿಮ್ಮಂತೆ ಇನ್ನೂ ಕಲಿಬೇಕು ಅಂತ ಅನ್ನೋರಿಗೆ ಉಪಯೋಗ ಆದರೆ ಬಹಳ ಸಂತೋಷ. ನಿಮಗೆ ಈ ವಿಡಿಯೋದಿಂದ ಉಪಯೋಗ ಆಯಿತು ಅಂತ ಅನಿಸಿದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋಗಳಲ್ಲಿ ಇಂಗ್ಲೀಷ್ ಪದಗಳನ್ನು ಹೇಗೆ ಓದುವುದು ಅನ್ನೋದನ್ನ ಬಗ್ಗೆ ಕೂಡ ವಿಡಿಯೋಗಳನ್ನು ಮಾಡ್ತೀನಿ. ನೋಡ್ತಾ ಇರಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.